टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ 13 ವರ್ಷದ ಬಾಲಕ ದಿಮನ್ ರಾಜ್ ನಾಪತ್ತೆಯಾಗಿದ್ದಾರೆ. 7ನೇ ತರಗತಿ ಓದ್ತಾ ಇದ್ದಂತಹ ಬಾಲಕ ಇದ್ದ ಗುರುಗುಂಟೆಪಾಳ್ಯದ ನಿವಾಸಿ. ಇವತ್ತಿನಂತೆ ಬೆಳಗ್ಗೆ ಮನೆಯಿಂದ ಟ್ಯೂಷನ್ಗೆ ಹೋಗಿದ್ದಾನೆ. ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟವನು. ನಂತರ ಹೋದದ್ದು ಕಂಠೀರವ ಸ್ಟೇಡಿಯಂ. ಅಲ್ಲಿ ಜಾವ್ಲಿನ್ ಥ್ರೋ ಪ್ರಾಕ್ಟೀಸ್ ನೋಡೋದಕ್ಕೆ ಅಂತ ಈ ಬಾಲಕ ಬಂದಿದ್ದಾನೆ. ಸ್ಟೇಡಿಯಂನಲ್ಲಿ ನೀರಜ್ ಚೋಪ್ರಾ ಅವರ ಜೊತೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಾನೆ. ಅಲ್ಲಿದ್ದ ವ್ಯಕ್ತಿಯೊಬ್ಬರ ಮೂಲಕ ತಾನು ತೆಗೆಸಿಕೊಂಡ ಫೋಟೋವನ್ನ ತಾಯಿಗೆ ಕಳಿಸ್ಕೊಟ್ಟಿದ್ದಾನೆ. ಆದರೆ ಆ ನಂತರ ಎಲ್ಲೂ ಪತ್ತೆಗಿಲ್ಲ, ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಹಾಗಿದ್ರೆ ಎಲ್ಲಿ ಹೋದ ಈ ಬಾಲಕ ದಿಮನ್ ರಾಜ್? ವಿದ್ಯಾರ್ಥಿ ನಾಪತ್ತೆ ಬಗ್ಗೆ ನಂದಿನಿ ಲೇಔಟ್ ಠಾಣೆ ಪೊಲೀಸರಿಗೆ ದೂರು ಕೊಡಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನು ಸಂಗ್ರಹಿಸಿ ಪೋಷಕರು ಮಗನಿಗಾಗಿ ಹುಡುಕಾಡ್ತಾ ಇದ್ದಾರೆ. ಫೋಟೋ ಗಮನಿಸ್ತಾ ಇದ್ದೀವಿ. ನೀರಜ್ ಚೋಪ್ರಾ ಜೊತೆ ತೆಗೆಸ್ಕೊಂಡಿರುವಂತಹ ಫೋಟೋ. ಈ ಫೋಟೋವನ್ನು ತನ್ನ ತಾಯಿಗೂ ಕೂಡ ಅಲ್ಲಿದ್ದ ಒಬ್ಬರ ಮೊಬೈಲಿಂದ ಕಳಿಸ್ಕೊಟ್ಟಿದ್ದಾನೆ. ಆದರೆ ಇಲ್ಲಿಂದ ಹೊರಟಂಥವನು ಎಲ್ಲಿ ಹೋದ? ಹಾಗಿದ್ರೆ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ಟೇಡಿಯಂಗೆ ಬಂದಿದ್ದಾನೆ, ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೊರಟವನು ಸ್ಟೇಡಿಯಂ ಬರ್ತಾನೆ. ಅಲ್ಲಿ ನೀರಜ್ ಚೋಪ್ರಾ ಅವರ ಜೊತೆ ಫೋಟೋ ತೆಗೆಸ್ಕೊಂಡು ವ್ಯಕ್ತಿಯೊಬ್ಬರ ಮೂಲಕ ತನ್ನ ತಾಯಿಗೆ ಫೋಟೋ ಕಳಿಸ್ತಾನೆ. ನಂತರ ಈ 13 ವರ್ಷದ ಬಾಲಕ ಎಲ್ಲಿ ಹೋದ? ಹುಡುಕಾಡ್ತಾ ಇದ್ದಾರೆ.